ವಸ್ತುಗಳು, ಮನೇಲಿ ಯೂಸ್ ಮಾಡಿರೋಂಥ ವಸ್ತುಗಳು ಅದನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ಅದನ್ನು ನಾವು ನೋಡ್ಕೊಂಬರ್ಬೋದು. ಇಲ್ಲಿಂದ ನೋಡಿ. ಮೇಲೆ ಸ್ನೇಹಿತರೆ, ಡೇ 2 ಎರಡನೇ ಜಾಗ ಬಂದು ಇಲ್ಲೂ ಬಂದಿದ್ದೀವಿ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಊರಿಗೆ. ಇಲ್ಲಿ ರೈಟ್ ತೊಗೋಬೇಕಾಗುತ್ತೆ. ನಾವು ಕೊಪ್ಪದಿಂದ ಬಂದ್ವಿ. ರೈಟ್ ತೊಗೊಂಡು ಒಳಗಡೆ ಹೋದರೆ ನೋಡಿ, ಇಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿ. ಸ್ನೇಹಿತರೆ ನೋಡಿ, ಇದೆ ಕುವೆಂಪುರವರ ಮನೆ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಒಳಗಡೆ ಏನಂದರೆ ಅವರು ಯೂಸ್ ಮಾಡಿರೋಂಥ ವಸ್ತುಗಳು, ಮನೇಲಿ ಯೂಸ್ ಮಾಡಿರೋಂಥ ವಸ್ತುಗಳು ಅದನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ಅದನ್ನು ನಾವು ನೋಡ್ಕೊಂಬರ್ಬೋದು. ಸೊ ಅಲ್ಲೇನೋ ಇದೆ, ಬನ್ನಿ ಅಲ್ಲೂ ನೋಡ್ಕೊಂಬರೋಣ. ಅಂದರೆ ಅವ್ರ ಬುಕ್ಸ್ ಆಗಿರ್ಬೋದು ಅಥವಾ ಅವರು ಹಾಕೊಂಡ್ರೆ ಬಟ್ಟೆ ಆಗಿರ್ಬೋದು. ಸೊ ಈ ಥರದ್ದು ಸೊ ಫೋಟೋಸು, ಕಲೆಕ್ಷನ್ ಫೋಟೋಸು, ಮತ್ತು ಅವ್ರು ಕೊಟ್ಟಿರೋವಂಥ ಪದ್ಮಭೂಷಣ ಇದೆಲ್ಲ ಇದೆ ಒಳಗಡೆ. ನೋಡಿ, ಸುತ್ತ ಈ ಥರ ಇದೆ. ನೋಡಿ, ಇಲ್ಲಿ ಒಳಗಡೆ ಬಳಪದ ಕಲ್ಲಿನ ಬಾನಿ, ಮರದ ಪ್ರಣೀತ. ಸೇಮ್ ಇವಾಗೇನು ಈ ಥರ ನೋಡ್ತಾ ಇದ್ದೀರಾ, ಅಲ್ಲಿ ಒಳಗಡೆನೂ ಸೇಮ್ ಇದೇ ಥರ ಇದೆ. ಅಂದರೆ ಅಲ್ಲಿ ಬುಕ್ಸು ಮತ್ತು ಕ್ಲಾತ್ಸು, ಚೇರು, ಮಂಚ, ಸೊ ಈ ಥರದ್ದು ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿಂದ ನೋಡಿ. ಸ್ನೇಹಿತರೆ, ಫೈನಲಿ ಕುಪ್ಪಳ್ಳಿ ಬಿಡ್ತಾ ಇದ್ದೀವಿ. ಕುವೆಂಪು ಅವರ ಮನೆ. ಇವಾಗ ಕವಿಶಿಲೆ ಹತ್ರ ಹೋಗೋಣ. ನೋಡಿ, ಅಲ್ಲಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಒಳಗಡೆ ಫೋನ್ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅಲೋ ಮಾಡಿಲ್ಲ, ಇಲ್ಲಾಂತೇಳಿದ್ರೆ ಒಳಗಡೆನೂ ತೋರಿಸ್ತಾ ಇದ್ದೆ ನಿಮಗೆ. ಈಚೆ ನೋಡಿ ಈ ಥರ ಇದೆ. ಪಾರ್ಕಿಂಗ್ ಸ್ಪೇಸು ಆಂಪಲ್ ಆಫ್ ಸ್ಪೇಸ್ ಇದೆ, ಪರವಾಗಿಲ್ಲ. ಸ್ನೇಹಿತರೆ, ಅವಾಗೆ ಕವಿ ಶಿಲೆ ಅಂದ್ಬಿಟ್ಟೆ, ಸಾರಿ, ಅದು ಕವಿ ಶೈಲ. ನೋಡಿ, ಇದು ಎಂಟ್ರೆನ್ಸು, ಅದು ಪಾರ್ಕಿಂಗ್. ಅದು ಓಕೆ, ಬನ್ನಿ ನೋಡೋಣ. ಕವಿ ಶಿಲೆ ಅಂದ್ಬಿಟ್ಟೆ. ಹೆಂಗಿತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋ ಇನ್ನೂ ಬರ್ತಾ ಇರುತ್ತೆ. ಈಗ ಕವಿಶೈಲ ಆದಮೇಲೆ ನೆಕ್ಸ್ಟ್ ನೋಡೋಣ. ನಮ್ಮದು ನೆಕ್ಸ್ಟ್ ಜರ್ನಿ ಆಗುಂಬೆ ಕಡೆ ಹೋಗೋಣ ಅಂತಿದ್ದೀನಿ. ನೋಡೋಣ. ಸ್ನೇಹಿತರೆ, ಇದು ಓದಿ ಫುಲ್ಲು. ಸ್ನೇಹಿತರೆ, ಕವಿ ಶೈಲಿಯಲ್ಲಿ ನೋಡಿ ವ್ಯೂ ಒಂದು. ಸ್ನೇಹಿತರೆ, ಹೆಂಗಿತ್ತು ವಿಡಿಯೋ? ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಟೈಮಿಂಗ್ ಬಂದು ಎಷ್ಟೇ 24 hours ಅಲ್ಲ 9:30 to 6:30 ಮಾತ್ರ ಓಪನ್ ಇರುತ್ತೆ. ಸೊ ಒಳಗಡೆ ವೀಡಿಯೋ ರೆಕಾರ್ಡಿಂಗ್ ಮಾಡೋಂಗಿಲ್ಲ, ಸ್ವಲ್ಪ ನೋಡಿಕೊಂಡು ಹೋಗಿ. ಈಗ ನಮ್ಮ ನೆಕ್ಸ್ಟ್ ಜರ್ನಿ ಬಂದು ಆಗುಂಬೆ ಕಡೆ ಹೋಗೋಣ. ಆಲ್ಟ್ ಬಂದು ಕುಂದಾಪುರದಲ್ಲಿ ಮಾಡೋಣ.
ಬನ್ನಿ ಸ್ನೇಹಿತರೆ, ಆಗುಂಬೆಗೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು ವ್ಯೂ ಪಾಯಿಂಟ್ ಹತ್ರ ಹೋಗಿ ಬಂದಿರಿ. ಸ್ನೇಹಿತರೆ ನೋಡಿ, ಇವಾಗ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸ್ನೇಹಿತರೆ ಹೆಂಗಿತ್ತು ಆಗುಂಬೆ ನೋಡಿ, ಇದು ಬಿಸಿಯೆಸ್ಟ್ ಪ್ಲೇಸು. ಆ ಕಡೆ ಎಲ್ಲ ಮಳೆ ಬರ್ತಾ ಇದೆ. ಸಾಕಾಗಿದೆಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸ್ನೇಹಿತರೆ, ಆಗುಂಬೆ ಘಾಟ್ ವಿಡಿಯೋ ಇದು. ಟೈಮ್ ಈಗ ಎಕ್ಸಾಕ್ಟಾಗಿ 4:15 ಆಗಿದೆ. ಆದರೆ ಇಲ್ಲಿ ನೋಡಿದ್ರೆ 7 ಗಂಟೆ ನೈಟ್ ಇದ್ದಂಗಿದೆ. ಈಗ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಅವಾಗೆ ನೀವು ನೋಡ್ದಂಗೆ ಆಗುಂಬೆ ಘಾಟ್ ಬಿಟ್ಟು ನಾವು ಕುಂದಾಪುರಕ್ಕೆ ಬಂದ್ವಿ. ಕುಂದಾಪುರದಲ್ಲಿ ಇವಾಗ ಆಲ್ರೆಡಿ ಬುಕ್ ಮಾಡಿದ್ದೆ ನಾನು ಹೋಟೆಲು. ಬಂದು ಚೆಕ್-ಇನ್ ಆಗಿದ್ದೀವಿ. ಈಗ ಫಿಶ್ ಮಾರ್ಕೆಟ್ಗೆ ಹೋಗೋಣ. ಫಿಶ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಯಾವುದೋ ಒಂದು ಬೀಚ್ ಪಾಯಿಂಟ್ಗೆ ಹೋಗು, ಒಂದು ವ್ಯೂ ನೋಡ್ಕೊಬರೋಣ. ಸನ್ಸೆಟ್ ಆಗ್ತಾಯಿದೆ. ಆಲ್ಮೋಸ್ಟ್ 6:30 ಆಗಿದೆ ಇವಾಗ. ಬನ್ನಿ, ಒಂದು ರೂಮ್ ಒಂದ್ಸಲಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾವ ಹೋಟೆಲ್ ಇದು ಅಂತ. ನೋಡಿ, 2 ಚೇರ್ ಇದೆ. ಇದು ವಾಟರ್ ಹೀಟರ್, ಕೆಟಲು, ಟಿ ವಿ. ನಿಮ್ಗೊಂದು ತೋರಿಸ್ತೀನಿ ನೋಡಿ. ಈ ಹೋಟೆಲಲ್ಲಿ ನಮಗೆ ಬ್ರಷ್ಷು ಮತ್ತು ಪೇಸ್ಟು ಎರಡೂ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬ್ರಷ್ಷು, ಇದು ಪೇಸ್ಟು. ಈ ಥರ ಇದೆ. ಫ್ಯಾನು, AC. ಸೊ ಹೋಟೆಲ್ ಹೆಸರು ಬಂದು ಸಂಯುದತ ಇನ್ ಆ್ಯಂಡ್ ಸೂಟ್ಸ್, ಕುಂದಾಪುರ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕು ಕೆಳಗಡೆ. ನೀವೇನ ಕುಂದಾಪುರಕ್ಕೆ ಬಂದರೆ ಚೆಕ್ ಮಾಡ್ಕೊಳ್ಳಿ. ಇದು ವಾಶ್ರೂಮ್ ತೋರಿಸ್ಬಿಡ್ತೀನಿ. ವಾಶ್ರೂಮ್ ಈ ಥರ ಇದೆ. ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ನೀವೇನಾರ ಕುಂದಾಪುರಕ್ಕೆ ಬಂದರೆ ಈ ಹೋಟೆಲಲ್ಲಿ ಸ್ಟೇ ಮಾಡಿ. ಸೊ ಇದು ನಿಯರ್ ಬೈ ಇದೆ ಬೀಚ್ಗೆ, ಪ್ಲಸ್ ನಿಮಗೆ ಹೈವೇಗೂ ನಿಯರ್ ಇರುತ್ತೆ. ಓಕೆ, ಬನ್ನಿ ಫಿಶ್ ಮಾರ್ಕೆಟ್ಗೆ ಹೋಗೋಣ. ಸ್ನೇಹಿತರೆ ನೋಡಿ, ಇದೆ ಫಿಶ್ ಮಾರ್ಕೆಟು ಕುಂದಾಪುರದಲ್ಲಿರೋದು. ಒಳಗಡೆ ಒಂದು ಹೋಗಿ ನೋಡ್ಕೊಬರೋಣ ಏನೇನಿದೆಯಾ ಅಂತ. ಸ್ಮೆಲ್ ಅಂತೂ ಒಳ್ಳೆ ಸ್ಮೆಲ್ಲು.
ಯಾವ್ದು ಅದಾ? ಒಳ್ಳೇದು. ಹಾಂ, ಇದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್? ಇದು ಚಪ್ಪೆ, ಇದು ಗೆರೆ ಮತ್ತೆ ಅಲ್ಲ, ಇದು ಗೆರೆ ಮತ್ತೆ ಕೆಂಪು ಭಾಗ ಇದೆ, ಇದು ಬೆಳಿಬೇಕು. ಇದೆರಡು ಸೇಮ್ ಗೆರೆ, ಇದು 4 ಸಣ್ಣ ದೊಡ್ಡದು. ಇದು ಚಪ್ಪೆ, ಇದು ವೈಟ್, ಇದು ಪಾಪಟ್. ಸಾಂಬಾರು ಮಾಡಿ. ಸ್ನೇಹಿತರೆ, ಡೇ 2 ಈಗ ಫೈನಲ್ ಪಾಯಿಂಟಿಗೆ ಬಂದಿದ್ವಿ. ಡೆಲ್ಟಾ ಬೀಚ್ಗೆ, ಕುಂದಾಪುರ ಹತ್ರ ಇರುವಂಥ ಡೆಲ್ಟಾ ಬೀಚು. ಟೈಮಿಗೆ ಎಕ್ಸಾಕ್ಟಾಗಿ 7 ಗಂಟೆ ಆಗಿದೆ ನನ್ನ ಪ್ರಕಾರ. ಬಟ್ ಇನ್ನೂ ಕತ್ಲಾಗಿಲ್ಲ. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಟೈಮ್ ಈಗ 7:05 ಆಗಿದೆ. ಬಟ್ ಇನ್ನೂ ನೋಡಿ, ನನಗೆ ಹಂಗೆ ಕಾಣಿಸ್ತಾಯಿದೆ, ನೈಟೇ ಆಗಿಲ್ಲ ಇನ್ನು. ಓಕೆ, ಬನ್ನಿ ಒಂದು ವ್ಯೂ ತೋರಿಸ್ತೀನಿ ಡೆಲ್ಟಾ ಬೀಚ್ದು, ಕೋಡಿ ಡೆಲ್ಟಾ ಬೀಚ್ದು. ಆ ಕಡೆ ಆಲ್ಮೋಸ್ಟು ಸ್ವಲ್ಪ ಕತ್ಲಾಗಿರೋ ಥರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಈ ಕಡೆ ನೋಡಿ, ಬೆಳಕು ಹಂಗೆ ಕಾಣ್ತಾ ಇದೆ. ಪಾರ್ಕಿಂಗ್ ಸ್ಪೇಸ್ ಎಲ್ಲ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಒಂದು 20-30 ವೆಹಿಕಲ್ ಕವರ್ ಆಗುತ್ತೆ. ಏಯ್, ಜಾಸ್ತಿ ಇಳಿಸ್ಬೇಡಿ.